ನಾನು ಮೆಟ್ರೋದಲ್ಲಿ ಓಡಾಡಬೇಕು, ನನ್ನ ಕೂಡ ಮೆಟ್ರೋದಲ್ಲಿ ಓಡಾಡೋಕ್ಕೆ ಬಿಡಿ ಅಂತ ಹೇಳಿ ಹಸು ಒಂದು ಮೆಟ್ರೋ ಒಂದು ಸ್ಟೇಷನ್ಗೆ ಬಂದುಬಿಟ್ಟಿದೆ. ಬಿಡಾಡಿ ಹಸು ಏನಿದೆ ಅದು ನಾನು ಮೆಟ್ರೋದಲ್ಲಿ ಓಡಾಡಬೇಕು ಸ್ವಾಮಿ, ನೀವು ಮಾತ್ರ ಓಡಾಡಬೇಡಿ, ನಾನು ಓಡಾಡ್ತೀನಿ ಬಿಡಿ ಅಂತ ಹೇಳಿ ಬಂದಿರುವಂಥದ್ದು. ಮೆಟ್ರೋ ಏನಿದೆ, ಬೆಂಗಳೂರು ಜನರು ಟ್ರಾಫಿಕ್ ಸಮಸ್ಯೆಯನ್ನು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ನಾವು ಅದರ ಜಂಜಾಟ ಬೇಡ ಅಂತ ಹೇಳಿ ಮೆಟ್ರೋದಲ್ಲಿ ಹೋಗೋಕ್ಕೆ ಮುಂದಾಗ್ತಾರೆ. ಬೇಗ ಹೋಗ್ಬಿಡ್ತೀವಿ, ನಾವು ಆಫೀಸ್ಗೆ ಟೈಮ್ ಆಗುತ್ತೆ, ಗಾಡಿ ಆಗಲಿ ಬಸ್ ಆಗಲಿ ಹೋದರೆ ಸರಿ ಹೋಗಲ್ಲ ಅಂತ ಮೆಟ್ರೋಕ್ಕೆ ಹೋಗ್ತಾರೆ. ಆದರೆ ಈಗ ಬರೀ ನೀವು ಮಾತ್ರ ಅಲ್ಲ, ನಾನು ಕೂಡ ಬರ್ತೀನಿ ಮೆಟ್ರೋಗೆ, ನನ್ನನ್ನು ಕೂಡ ಮೆಟ್ರೋದಲ್ಲಿ ಓಡಾಡೋಕ್ಕೆ ಬಿಡಿ ಅಂತ ಹೇಳಿ ಬಿಡಾಡಿ ದನವೊಂದು ಮೆಟ್ರೋ ಸ್ಟೇಷನ್ಗೆ ಬಂದಿರುವಂಥದ್ದು. ನನಗೂ ಕೂಡ ಮೆಟ್ರೋದಲ್ಲಿ ಓಡಾಟ ಮಾಡೋಕ್ಕೆ ಅವಕಾಶವನ್ನು ಕೊಡಿ. ಬೀದಿ ದನಗಳು, ಬಿಡಾಡಿ ದನಗಳು ಅಂದರೆ ಬೀದಿಯಲ್ಲಿ ತಿರುಗ್ತಾ ಇರ್ತಾವಲ್ಲ ಆ ದನಗಳು ಮೆಟ್ರೋ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದೆ ಹಸು. ಬನಶಂಕರಿ ಮೆಟ್ರೋ ನಿಲ್ದಾಣಕ್ಕೆ ನುಗ್ಗಿದೆ ಹಸು. ನಾನು ಕೂಡ ಬರ್ತೀನಿ ಮೆಟ್ರೋದಲ್ಲಿ ಸೇರಿಸ್ಕೊಳ್ಳಿ ಅಂತ ಮೆಟ್ರೋ ನಿಲ್ದಾಣದಲ್ಲಿ ಹಸುವನ್ನು ನೋಡಿ ಅಲ್ಲಿದ್ದಂತಹ ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ಯಾಕಂದರೆ ಮೆಟ್ರೋ ಸಿಬ್ಬಂದಿ ಏನು ಮಾಡ್ತಿದ್ರೋ ಗೊತ್ತಿಲ್ಲ, ಈ ಒಂದು ಹಸು ಒಳಗಡೆ ಬರೋ ತನಕ ಬಿಟ್ಕೊಂಡಿದ್ದಾರೆ. ಆದರೆ ಒಂದು ವೇಳೆ ಏನಾದರೂ ಆ ಒಂದು ಹಸು ರೈಲಿನ ಹಳಿ ಮೇಲೆ ಏನಾದರೂ ಹೋಗಿದ್ರೆ ಎಂತಹ ಅನಾಹುತ ಆಗ್ತಾ ಇತ್ತು ಅಂತ ಕೂಡ ಸಾಕಷ್ಟು ಜನರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಮೆಟ್ರೋ ಲೈನ್ ಒಂದು ಹಳಿ ಏನಿದೆ ಅದರ ಒಂದು ವೋಲ್ಟೇಜ್ ತುಂಬ ಹೈ ವೋಲ್ಟೇಜ್ ಆಗಿರುತ್ತೆ, ಅದರ ಹತ್ತಿರ ಕೂಡ ನಾವು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಮೆಟ್ರೋ ಸಿಬ್ಬಂದಿಗಳು ನಾವು ಅದರ ಹಳಿ ಪಕ್ಕದಲ್ಲಿ ಹೋಗೋಕ್ಕೂ ಕೂಡ ಬಿಡಲ್ಲ, ಅವ್ರು ನಮ್ಮನ್ನು ಹಿಂದೆ ಕಳಿಸ್ತಾ ಇರ್ತಾರೆ. ಹೀಗಿರುವಾಗ ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ, ಬನಶಂಕರಿ ಮೆಟ್ರೋ ನಿಲ್ದಾಣದಲ್ಲಿ ಹಸು ಒಂದು ಕಾಣಿಸ್ಕೊಂಡಿದೆ, ಬಂದು ಹುಡುಕಾಡ್ತಾ ಇದೆ. ಇದು ಏನು ಹುಡುಕ್ತಾ ಇತ್ತು ಪಾಪ, ಅದು ನಾನು ಕೂಡ ಮೆಟ್ರೋದಲ್ಲೇ ಹೋಗ್ತೀನಿ, ನನ್ನನ್ನು ಬಿಡಿ ಅನ್ನೋ ರೀತಿಯಲ್ಲೇ ಬಂದಿದೆ ಅನಿಸುತ್ತೆ ಅದರ ಒಂದು ಮನಸ್ಸಿನ ಭಾವನೆ. ಯಾಕಂದರೆ ಅಲ್ಲೊಬ್ಬ ಮಹಿಳೆ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಇದೇನಪ್ಪ ಇದು ಮೆಟ್ರೋದಲ್ಲಿ ಹಸು ಬಂದುಬಿಟ್ಟಿದೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾರು ಮೆಟ್ರೋ ಸಿಬ್ಬಂದಿ ಕೂಡ ಯಾರು ಬರ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅದು ಕೂಡ ಅಲ್ಲಿ ಏನಾದರೂ ಸಿಗುತ್ತಾ ತಿನ್ನೋಕ್ಕಂತ ಹುಡುಕಾಡ್ತಾ ಇದೆ. ಆದರೆ ನೋಡಿದವ್ರಿಗೆ ಮಾತ್ರ ಅದು ಮೆಟ್ರೋದಲ್ಲಿ ಹೋಗೋಕ್ಕೆ ಬಂದಿದೆ ಈ ಹಸು ಅಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಮೆಟ್ರೋ ಸಿಬ್ಬಂದಿಗಳು ಸ್ವಲ್ಪ ಎಚ್ಚೆತ್ಕೋಬೇಕು, ಈ ರೀತಿಯಾಗಿ ಎಲ್ಲ ಆಗೋಕ್ಕೆ ಬಿಡಬಾರ್ದು. ಅಲ್ಲಿ ಕೂಡ ಯಾರೂ ಕಾಣಿಸ್ತಾ ಇಲ್ಲ. ಇದು ಯಾವ ಸಮಯದಲ್ಲಿ ಆಗಿತ್ತು ಅಂತಂದರೆ ನೋಡಿ, ಈ ಒಂದು ಘಟನೆ ಆಗಿರುವಂಥ ಬುಧವಾರ ರಾತ್ರಿ 8 ಗಂಟೆಗೆ ಆಗಿರುವಂಥದ್ದು. ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಮೆಟ್ರೋ ನಿಲ್ದಾಣದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲವಾ, ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಅಲ್ಲಿ ನೋಡ್ಕೊಳ್ತಾ ಇಲ್ವಾ, ಈಗ ಹಸು ಬಂದಿದೆ, ನಾಳೆ ಇನ್ನೊಂದು ಬೇರೆ ಯಾವುದಾದ್ರೂ ಪ್ರಾಣಿ ಬರ್ಬೋದು ಹೀಗಂತ ಮಾತನಾಡ್ತಾ ಇದ್ದಾರೆ ಪ್ರಯಾಣಿಕರು ಕೂಡ. ಹೀಗಾಗಿ ಈ ರೀತಿಯಾದಂಥ ಘಟನೆಗಳು ಆಗಬಾರದು. ಈ ಒಂದು ಘಟನೆ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಪಾಪ ಹಸುಗಳು ಅದಕ್ಕೆ ಊಟ ಸಿಕ್ಕಿರಲ್ಲ ಅನಿಸುತ್ತೆ, ಅಲ್ಲಿ ಇಲ್ಲಿ ದಾರಿಯಲ್ಲಿ ತಿರುಗಾಡಿರುತ್ತೆ, ಎಲ್ಲೂ ಸಿಕ್ಕಿಲ್ಲ, ಮೆಟ್ರೋ ನಿಲ್ದಾಣ ಕಂಡಿರುತ್ತೆ, ಒಳಗಡೆ ಬಂದಿದೆ. ಅಲ್ಲಿ ಯಾರೂ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿಲ್ಲ ಅನಿಸುತ್ತೆ. ಅದಕ್ಕೆ ಅದು ಅಷ್ಟು ರಾಜಾರೋಷವಾಗಿ ಒಳಗಡೆ ಬಂದು ಅಲ್ಲೆಲ್ಲ ಓಡಾಡ್ತಾನೇ ಇದೆ. ಮೆಟ್ರೋ ಇರುವಂಥದ್ದು ಜನರು ಓಡಾಡೋದಕ್ಕೆ, ಹಸುಗಳು ಓಡಾಡೋದಕ್ಕೆಲ್ಲ. ಆದರೆ ಪಾಪ ಹಸು ಕೂಡ ನನಗೂ ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ಮೆಟ್ರೋ ಒಳಗಡೆ ಬಂದಿದೆ. ಮೆಟ್ರೋ ನಿಲ್ದಾಣದ ಸಿಬ್ಬಂದಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾರೋ ಅಲ್ಲಿ ಎಂಟ್ರೆನ್ಸಲ್ಲಿ ಇರ್ತಾರಲ್ಲ ಅವ್ರಿಗೆ ಹೇಳಬೇಕು, ಈ ರೀತಿಯಾಗಿ ಎಂಟ್ರೆನ್ಸಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ, ಇದು ಮೆಟ್ರೋ ಒಂದು ಸಿಬ್ಬಂದಿಗಳು ಇರ್ತಾರೆ, ಎಂಟ್ರೆನ್ಸಲ್ಲಿ ಕೆಲವೊಬ್ಬರು ವಾಚ್ಮೆನ್ಗಳು ಕೂಡ ಇಟ್ಟಿರ್ತಾರೆ. ವಾಚ್ಮನ್ಗಳು ಇರೋದಕ್ಕಿಂತ ಅಲ್ಲಿ ಜಾಸ್ತಿ ಹೋಮ್ ಗಾರ್ಡ್ಸ್ ಇರ್ತಾರೆ. ಆ ಹೋಮ್ ಗಾರ್ಡ್ಸ್ಗಳು ಗಮನಿಸಬೇಕು. ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ ಅಲ್ಲಿ. ಮತ್ತು ಈ ಒಂದು ಮೆಟ್ರೋ ಸಿಬ್ಬಂದಿಗಳು ಚೆಕ್ ಮಾಡ್ತಿರ್ತಾರಲ್ವ, ನಾವು ಏನು ಬ್ಯಾಗ್ಗಳನ್ನು ತಗೊಂಡು ಹೋಗ್ತೀವಿ ಆ ಬ್ಯಾಗ್ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇವೆಲ್ಲ ಕಾಣಿಸ್ಲಿಲ್ವಾ ಅಂತ ಗೊತ್ತಿಲ್ಲ. ಯಾಕಂದರೆ ನಾವು ಸಾಮಾನ್ಯವಾಗಿ ಒಳಗಡೆ ಬರಬೇಕು ಅಂತಂದರೆ ನೋಡಿ ಆ ಬ್ಯಾಗ್ನ ಚೆಕ್ ಮಾಡಿ ನಮ್ಮನ್ನು ಕೂಡ ಚೆಕ್ ಮಾಡ್ತಾರೆ, ಚೆಕ್ ಮಾಡಿಬಿಟ್ಟೇ ಒಳಗಡೆ ಬಿಡೋದು. ಆಗಿರುವಾಗ ಈ ಒಂದು ಹಸು ಯಾವ ದಾರಿಯಲ್ಲಿ ಬಂತು, ಹೆಂಗೆ ತೂರ್ಕೊಂಡು ಬಂತೋ ಗೊತ್ತಿಲ್ಲ. ಅವರು ಇದನ್ನೇನಾದರೂ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಕಳಿಸ್ತಿರೋ ಗೊತ್ತಿಲ್ಲ. ಹಿಂಗಿರುವಾಗ ಅವರ ಮೇಲೆ ಇವರ ಒಂದು ಆರೋಪ ಕೇಳಿ ಬಂದೇ ಬರುತ್ತೆ. ಯಾಕಂದರೆ ಮೆಟ್ರೋ ಸಿಬ್ಬಂದಿ ನೀವೇನು ಮಾಡ್ತಾ ಇದ್ರಿ, ಏನಿಲ್ಲ, ಇಷ್ಟದು ಒಂದು ಹಸು ಬಂದು ಈ ರೀತಿಯಾಗಿ ಓಡಾಡ್ತಾ ಇದ್ರು ಕೂಡ ನೀವು ಯಾರೂ ಕೂಡ ಇದನ್ನ ನೋಡಿಲ್ವಾ, ಗೊತ್ತಿಲ್ವಾ ಅನ್ನೋ ರೀತಿಯ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹೀಗಾಗಿ ನಮ್ಮ ಮೆಟ್ರೋ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಈ ಒಂದು ಪ್ರಶ್ನೆ, ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ, ಈ ರೀತಿ ಘಟನೆ ಆಗೋಕ್ಕೆ ಬಿಡಬೇಡಿ. ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಬುಧವಾರ ರಾತ್ರಿ 8 ಗಂಟೆಯ ಸಮಯದಲ್ಲಿ ಆದಂಥ ಘಟನೆ. 8 ಮೆಟ್ರೋ 11 ಗಂಟೆ ತನಕ ಓಪನ್ ಇರುತ್ತೆ. ಮೆಟ್ರೋ ಎಲ್ಲಿ ತನಕ ಓಪನ್ ಇರುತ್ತೆ ಅಲ್ಲಿ ತನಕ ಸಿಬ್ಬಂದಿ ಇರ್ತಾರೆ, ಜನಗಳು ಬರ್ತಾ ಇರ್ತಾರೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಮೆಟ್ರೋ ಸಿಬ್ಬಂದಿಗಳು ಎಚ್ಚೆತ್ಕೋಬೇಕು, ಅದೇ ಒಂದು ಮನವಿ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.